ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಲ್ಲ ನಿಮ್ಮ ರಿಲೇಟಿವ್ ಯಾರಾದ್ರು ಜಮೀನು ಒಂದು 2 ಎಕರೆ ಪರ್ಚೇಸ್ ಮಾಡೋರ ಥರ ಇದ್ದರೆ ನೋಡಿ ಸರ್, ಇದೇನು ತೋರಿಸ್ತಾ ಇದೆ ನೋಡಿ. 2 ಎಕರೆ ಜಾಗ, 2 ಎಕರೆ 11 ಗುಂಟೆ ಬರುತ್ತೆ. ಡಾಂಬರ್ ತೋರಿಸ್ತದೆ ನಿಮಗೆ. ಬಸ್ ರೂಟು ಬಂದರೆ ಡೈರೆಕ್ಟು ಜಮೀನ್ ಹತ್ರನೇ ಇಳ್ಕೊಬೋದು. 2 ಎಕರೆ 11 ಗುಂಟೆ ಬರುತ್ತೆ. ಬಸ್ ರೂಟ್ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ಇದು. 2 ಎಕರೆ 11 ಗುಂಟೆ ನೋಡಿ. ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಬಸ್ ರೂಟ್. ನೀವು ಡೈರೆಕ್ಟ್ ಬಂದರೆ ಜಮೀನ್ ಹತ್ರನೇ ಉಳ್ಕೊಬೋದು. ಒಳ್ಳೆ ಚೆನ್ನಾಗಿದೆ ಜಾಗ. ಒಳ್ಳೆ ಕೆಂಪು ಮಣ್ಣು, ವಿಲೇಜ್ ಸೆಕ್ಯೂರು, ವಿಲೇಜ್ 2 ವಿಲೇಜ್ ಸೆಂಟ್ರಲ್ ಇರೋಂಥ ಜಾಗ. ವಿಲೇಜ್ಗೆ ಜಸ್ಟ್ ಒಂದು 200 ಮೀಟ್ರ್ ಆಗುತ್ತೆ. ಒಳ್ಳೆ ಬಸ್ ರೂಟು, ಒಳ್ಳೆ ವಾಸ್ತು ಪ್ರಕಾರ ಇದೆ. ನಿಮಗೆ ಒಳ್ಳೆ ಸೂರ್ಯನ ದಿಕ್ಕಿದೆ ಜಾಗ ನೋಡಿ. ಒಳ್ಳೆ ಅದ್ಭುತ ಆಗಿದೆ ಜಾಗ. ಒಳ್ಳೆ ವಾಸ್ತು ಪ್ರಕಾರ ಇದೆ. ಒಳ್ಳೆ ಸೂರ್ಯನ ಕಡೆಗೆ ಇದೆ ಜಾಗ ನೋಡಿ. ಒಳ್ಳೆ ಅದ್ಭುತ ಆಗಿದೆ. ನಿಮ್ಗೆ ಒಳ್ಳೆ ಬಾಗ್ ಸ್ಟೆಪ್ ಬರುತ್ತೆ ಸರ್ ಜಾಗ. 2 ಎಕರೆ 11 ಗುಂಟೆ ಬರುತ್ತೆ. ವಿಲೇಜ್ಗೆ ಸೆಕ್ಯೂರ್ ಜಾಗ. ಈ ಜಾಗದಿಂದ ನಿಮಗೆ ಮೈಸೂರು RMC ರಿಂಗ್ ರೋಡ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ 50 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರ್ಗೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಒಳ್ಳೆ ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ ಸರ್ ಜಾಗ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಈ ಜಾಗದಿಂದ ನಿಮಗೆ ಗುಂಡ್ಲುಪೇಟೆ ಟೌನ್ಗೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಒಂದು 7ರಿಂದ 8 ಕಿಲೋಮೀಟ್ರ್ ಬರುತ್ತೆ ಜಾಗ. ಒಳ್ಳೆ ಅದ್ಭುತ ಆಗಿದೆ ಸರ್ ಜಾಗ ಮಾತ್ರ. ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ಬೋದು. ಒಳ್ಳೆ ವಿಲೇಜ್ ಸೆಕ್ಯೂರ್ ಜಾಗ. ಒಳ್ಳೆ ಬಸ್ ರೂಟು ಸರ್. ನಿಮ್ಗೆ ಡೈರೆಕ್ಟ್ ಬಂದರೆ ಜಮೀನ್ ಹತ್ರನೇ ಇಳ್ಕೊಬೋದು. ಬಸ್ ರೂಟು ರೋಡ್ ಫೇಸಿಂಗ್ಗೆ ಒಂದು 250-300 ಅಡಿ ಮೇಲೆ ಸಿಗುತ್ತೆ ನಿಮಗೆ. ರೋಡ್ ಫೇಸಿಂಗ್ಗೆ ಒಂದು 300-350 ಅಡಿ ರೋಡ್ ಫೇಸಿಂಗ್ಗೆ ಸಿಗುತ್ತೆ ನಿಮಗೆ. ಅಗಲ ರೋಡ್ಗೆ, ಡಾಂಬರ್ ರೋಡ್ಗೆ ಟಚ್ ಆದಂಗೆ ಒಂದು 250 ಅಡಿ 300 ಅಡಿ ರೋಡ್ ಫೇಸಿಂಗ್ಗೆ ಸಿಗುತ್ತೆ ನಿಮಗೆ. ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ ಯಾರು ಜಮೀನು 2 ವೀಲರ್ ಹೋಗ್ತಾ ಇದೆ, ಅದೇ ಡಾಂಬರು. ಒಳ್ಳೆ ಸೂಪರ್ ಆಗಿದೆ ಸರ್. ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಇದರಲ್ಲಿ ನೀವು ಎನಿ ಥರ ಏನಾದ್ರು ಅಗ್ರಿಕಲ್ಚರ್ ಕೂಡ ಮಾಡ್ತೀನಿ ಅಂದ್ರೆ ನೋಡಿ, ಪಕ್ಕದಲ್ಲೆಲ್ಲ ಬಾಳೆ ಹಾಕಿದ್ದಾರೆ ನೋಡಿ. ಅಲ್ಲಿ ಪಕ್ಕದಲ್ಲಿ ಬಾಳೆ ಹಾಕಿದ್ದಾರೆ ನೋಡಿ. ಅಲ್ಲಿ ಪಕ್ಕದಲ್ಲೂ ಕೂಡ ಟರ್ಮರಿಕ್ ಹಾಕಿದ್ದಾರೆ. ನೀವು ಏನು ಬೇಕಾದ್ರೂ ಕ್ರಾಪ್ ಬೆಳಿಬೋದು ಸರ್ ಇದರಲ್ಲಿ ನೋಡಿ. ಆಲ್ರೆಡಿ ಡ್ರಿಪ್ಪು ಕೂಡ ಮಾಡಿದ್ದಾರೆ. ಬೋರ್ ಇಲ್ಲ ಸರ್, ಬೋರ್ ಹಾಕೋಬೇಕು ನೋಡಿ. ಎಲ್ಲ ಡ್ರಿಪ್ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಇವರು ಪಕ್ಕದ ಜಮೀನವ್ರಿಗೆ ಗುತ್ತಿಗೆ ಕೊಟ್ಟಿದ್ರು ನೋಡಿ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಸರ್. ನಿಮಗೆ ಮೈಸೂರು ಟು ಗುಂಡ್ಲುಪೇಟೆ ಊಟಿ ನ್ಯಾಷನಲ್ ಹೈವೇಯಿಂದ ಕರೆಕ್ಟಾಗಿ ಜಮೀನಿಗೆ 1.5 ಕಿಲೋಮೀಟ್ರ್. ನಿಮಗೆ ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಅಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ ನೋಡಿ, ಅಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ ಅದೇ ಡಾಂಬರು. ನೀವು ಯಾವ ಜಮೀನು ಮೇಲೆ ಹೋಗಂಗಿಲ್ಲ ಸರ್. ಒಳ್ಳೆ ಸೂಪರ್ ಆಗಿದೆ ಜಾಗ ಮಾತ್ರ ನೋಡಿ ಸರ್. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಆಗಲಿ ನಿಮ್ಮ ರಿಲೇಟಿವ್ ಆಗಲಿ ಯಾರು ಪರ್ಚೇಸ್ ಮಾಡೋರು ಇದ್ದರೆ ದಯವಿಟ್ಟು ನನ್ನ ಲಿಂಕ್ ಶೇರ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ಯಾರು ಬೇಕು ಅನ್ನೋರು ಬನ್ನಿ, ದಯವಿಟ್ಟು ವಿಡಿಯೋ ಜಮೀನು ಖಂಡಿತ ಮಾಡಿಕೊಡೋಣ ನೋಡಿ. ಒಳ್ಳೆ ಸೂಪರ್ ಆಗಿದೆ ಸರ್ ಜಾಗ ಮಾತ್ರ. ಒಳ್ಳೆ ಬಾಕ್ಸ್ ಟೈಪಲ್ಲಿ ಬರುತ್ತೆ ನೋಡಿ. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸರ್. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ, ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಗುಂಡ್ಲುಪೇಟೆ ಟೌನ್ಗೆ ಒಂದು 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಯವಿಟ್ಟು. ಓಕೆ ಸರ್, ಥ್ಯಾಂಕ್ ಯು.